ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ಪ್ರಾರ್ಥನೆಯಿಂದ ಈ ದಿನವನ್ನು ಕಳೆಯೋಣ. ದೇವರು ಎಲ್ಲರನ್ನು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ದೇವರ ವಾಕ್ಯ ಹೇಳುವಾಗ ಆ ವಾಕ್ಯವನ್ನು ವಿಶ್ವಾಸಿ ಸ್ವೀಕರಿಸುವಾಗ ಕುಟುಂಬದ ಸಮಸ್ಯೆಗಳು ಬಿಡುಗಡೆಯಾಗಲೇಬೇಕು. ಮತ್ತೆ ಆ ಸಮಸ್ಯೆಗಳಿಗೆ ಆ ಭವನದಲ್ಲಿ, ಆ ಕುಟುಂಬದಲ್ಲಿ ಸ್ಥಾನವಿರುವುದಿಲ್ಲ. ವಾಕ್ಯವಾಲಿಸಿ ವಿಶ್ವಾಸಿಸಿ ಸ್ವೀಕರಿಸುವಾಗ ಆ ಬೆಳಕು ಬರುವಾಗ ನಮ್ಮನ್ನು ನಾಶ ಮಾಡುವ ಕತ್ತಲೆ ದೂರವಾಗಲೇಬೇಕು. ಒಂದು ಸ್ವಲ್ಪ ಸಹ ಅಲ್ಲಿ ಇರುವುದಿಲ್ಲ. ದೇವರ ವಾಕ್ಯ ಹೇಳುವ ಜಾಗದಲ್ಲಿ, ವಿಶ್ವಾಸ ದೃಢಪಡಿಸುವ ಜಾಗದಲ್ಲಿ ಅದ್ಭುತಗಳು ಉಂಟಾಗಲು ಪ್ರಾರಂಭವಾಗುತ್ತದೆ. ಹಲ್ಲೆಲೂಯಾ. ಆದರೆ ವಾಕ್ಯವನ್ನು ಸ್ವೀಕರಿಸದ, ವಿಶ್ವಾಸಿಸದ ಜಾಗದಲ್ಲಿ ಅದ್ಭುತಗಳು ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದ್ಭುತಗಳು ಪ್ರಾರಂಭವು ಉಂಟಾಗಲಿ, ಉಳಿತುಗಳು ಅನುಭವಿಸಲು ಸಾಧ್ಯವಾಗಲಿ. ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ವಾಕ್ಯ ಆಲಿಸುವ ಈ ಕುಟುಂಬವನ್ನು ನೀವು ವೀಕ್ಷಿಸಿರಿ, ಪರಿಪಾಲಿಸಿರಿ. ನಮ್ಮ ನಿಯೋಗವನ್ನು ಈ ಸಮಯಕ್ಕೆ ಸಮರ್ಪಿಸೋಣ. ಇಂದು ನಾವು ಆಲಿಸುವ ವಾಕ್ಯ ವಿಮೋಚನಾ ಕಾಂಡ 14ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಲಿಸೋಣ. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತ್ತು. ಪ್ರಿಯರೇ, ದೇವರು ಯಾಕಾಗಿದೆ ದೂತರನ್ನು ಕಳಿಸಿ ಸಹಾಯ ಮಾಡಿದ್ದು? ದೇವರ ಪದ್ಧತಿ ಅವರನ್ನು ಕಾನಾನ್ ದೇಶಕ್ಕೆ, ವಾಗ್ದಾತಕ್ಕೆ ತಲುಪಿಸಲು. ಅವರ ಬುದ್ಧಿಯಿಂದ, ಶಕ್ತಿಯಿಂದ, ತಾಕತ್ತಿಂದ ಅವರೇ ಅನುಗ್ರಹಕ್ಕೆ ತಲುಪಲು ಸಾಧ್ಯವಿಲ್ಲ. ಆಗ ಅಲ್ಲಿ ತಲುಪಿಸಲು ದೇವರು ನಿಯೋಗಿಸಿದ್ದು ದೇವದೂತರನ್ನು. ಹೀಗೆ ನಮ್ಮ ಜೀವನದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು ಅನುಗ್ರಹಕ್ಕೆ ತಲುಪಿಸಲು ದೇವರಿಗೆ ಪದ್ಧತಿ ಇದೆ. ಹಲ್ಲೆಲೂಯಾ. ಸಂರಕ್ಷಿಸಲು ಪದ್ಧತಿ ಇದೆ. ಆದರೆ ಅದು ಸ್ವಂತ ಶಕ್ತಿಯಿಂದ, ಬುದ್ಧಿಯಿಂದ, ಜನಬಲದಿಂದ ಏನು ಸಾಧಿಸಲು, ದೇವಾನುಗ್ರಹಕ್ಕೆ ತಲುಪಲು ಸಾಧ್ಯವಿಲ್ಲ. ಅಲ್ಲಿ ನಮ್ಮನ್ನು ತಲುಪಿಸಲು ದೇವರು ಕೆಲವು ದೂತರನ್ನು ನಮಗಾಗಿ ನಿಯೋಗಿಸಿದ್ದಾರೆ. ಆ ದೂತರು ನಮ್ಮ ಹಿಂದೆ ಮುಂದೆ ಹೋಗುತ್ತಾರೆ. ಆ ದೂತರಿಗೆ ಒಂದೇ ನಿಯೋಗವಿರುವುದು, ನಮ್ಮನ್ನು ದೇವರು ಕಳಿಸಿದ ನಿಯೋಗಕ್ಕೆ ತಲುಪಿಸಬೇಕು. ಯಾರಿಗಾಗಿದೆ ದೇವರು ದೇವದೂತರನ್ನು ಕಳಿಸಿದ್ದು? ಈಜಿಪ್ಟರ ಗುಲಾಮಗಿರಿಯಲ್ಲಿ ಇದ್ದ ಜನ ದೇವರ ಮಾತನ್ನು ಕೇಳಿ ಪ್ರಾರ್ಥನೆಯೊಂದಿಗೆ ಮುಂದೆ ನಡೆಯುವಾಗ ಆಗಿದೆ. ದೇವದೂತರ ಸಂರಕ್ಷಣೆ ಅವರನ್ನು ಪರಿಪಾಲಿಸಲು ಪ್ರಾರಂಭಿಸಿತು. ಹಲ್ಲೆಲೂಯಾ. ನಾವು ಸಹ ದೇವರ ವಾಕ್ಯ ಆಲಿಸಿ ಒಂದೊಂದು ದಿನ ಪ್ರಾರಂಭಿಸುವಾಗ ನೀವು ಕಾಣುತ್ತಿಲ್ಲವಾದರೂ ವಾಕ್ಯ ನಾವು ಸ್ವೀಕರಿಸಿದ ನಿಮಿಷದಿಂದ ದೇವರು ಕೆಲವು ದೂತರನ್ನು ನಿಮ್ಮ ಕುಟುಂಬಕ್ಕಾಗಿ ನಿಯೋಗಿಸಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಗ್ರಹಿಸಿದ ಸ್ಥಳಕ್ಕೆ ತಲುಪಿಸಲು ಜೊತೆಗೆ ಇರುವ ದೇವದೂತರು ಆಗಿದ್ದಾರೆ. ನಿಯೋಗ ಸಿಕ್ಕಿದ ದೂತರಾಗಿದ್ದಾರೆ. ಬೈಬಲ್ನಲ್ಲಿ ಒಂದು ವಾಕ್ಯವಿದೆ, ಕೊಟ್ಟಿಹನಾಥ ತನ್ನ ದೂತರಿಗೆ, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನನ್ನೆತ್ತಿಕೊಳ್ಳುವರು ಕೈಗಳಲ್ಲೇ. ಪ್ರಿಯರೇ, ದೇವರು ನಮಗಾಗಿ ಕಳಿಸುತ್ತಾರೆ ನಮ್ಮನ್ನು ಕೃಪೆಗೆ ತಲುಪಿಸಲು. ದೇವರ ಕರಗಳಲ್ಲಿ ಅನುಗ್ರಹಕ್ಕೆ ಕ್ಷಾಮವಿಲ್ಲ. ಅಲ್ಲಿ ಅನುಗ್ರಹ ಸಮೃದ್ಧಿಯಾಗಿ ಇರುವುದು. ದೇವರು ನಮ್ಮನ್ನು ಅಪ್ಪಿ ಸಂರಕ್ಷಿಸುವ ಅನುಭವ ನಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.